ಪೂರ್ಣಾವಧಿ ಸಿಎಂ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಯತೀಂದ್ರ ಅವರು ತಂದೆ ಪರವಾಗಿ ಮಾತನಾಡ್ತಾರೆ, ಆದರೆ ಪದೇ ಪದೇ ಮಾತನಾಡೋದು ಚೆನ್ನಾಗಿರಲ್ಲ. ಅವರ ಅಪ್ಪನ ಪರವಾಗಿ ಅವರು ಮಾತಾಡ್ಕೊಂಡಿರ್ತಾರೆ, ಮಾತಾಡಲಿ, ಆದರೆ ಅದೇ ಕಥೆ ಆಗ್ತಾ ಇದ್ರೆ ಯಾಕೆ, ಹೇಗೆ, ಎಷ್ಟು ಸಲ ಅಂತ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಚೆನ್ನಾಗಿ ಕಾಣಲ್ಲ ಇದು. ಬೇರೆಯವರನ್ನು ಒಂದು ರೀತಿಯಲ್ಲಿ ಪ್ರವೋಕ್ ಮಾಡೋದು, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಮಾಡೋದು, ಇದು ಸರಿಯಾಗಲ್ಲ. DCM DKಶಿಗೆ ಒಂದು ಅವಕಾಶವನ್ನು ಕೊಡಬೇಕು. ಇದು 80-90 ಶಾಸಕರ ಆಸೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ನನಗೆ ಹಿಂದೆ ನೋಟಿಸ್ ಕೂಡ ಕೊಟ್ಟಿದ್ದರು, ಅವ್ರಿಗೆ ಯಾಕೆ ನೋಟಿಸನ್ನು ಕೊಟ್ಟಿಲ್ಲ? ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ನೋಟಿಸನ್ನು ಕೊಡಬೇಕಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? 10 ನೋಟಿಸ್ ಕೊಟ್ಟರು, ನಂದು ಒಂದೇ ಉತ್ತರ, DKಶಿ ಒಮ್ಮೆ CM ಆಗಬೇಕು, ಅಷ್ಟೇ ಉದ್ದೇಶ ನಂದು ಅಂತ ಹೇಳಿ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಬೇರೆ ಯಾರಾದರೂ ನಾಯಕರು ಬೇಕಾದ್ರೆ ಹೇಳಲಿಬೇಕಾದ್ರೆ ಅದಕ್ಕೊಂದು ಗೌರವ ಇರ್ತದೆ, ಅದರದೇ ಆದಂಥ ಒಂದು ಬೆಲೆ ಇರ್ತದೆ. ನಾನು ಸೇರಿಸಿ ನಾನೇ ಹೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೆ ಪ್ರೀತಿ ಇದೆ ತಂದೆ ಎಲ್ಲರಿಗೂ ಮಕ್ಕಳಿಗೆ ತಂದೆ ಮೇಲೆ ನನಗಾದದ್ದು ಎಲ್ರಿಗೂ ಆಗಿದೆ. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರು ಶಾಸಕರೇ, ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಅದನ್ನು ಯಾರು ಅದನ್ನ ಆಡಳಿತ ನಡೆಸ್ತಾ ಇದ್ದಾರೆ, ಯಾರ ಸ್ಥಾನದಲ್ಲಿ ಕೂತಿದ್ದಾರೆ, ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು, ಅವ್ರು ಅದನ್ನು ಮಾಡ್ಕೋಬೇಕು. ನನಗೆ ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳೋಕ್ಕೆ ಬರಲ್ಲ. ಕೊಟ್ಟರು ಪರವಾಗಿಲ್ಲ, ಕೊಡದಿರೋ ಪರವಾಗಿಲ್ಲ. ಅವ್ರು ಇನ್ನೂ 10 ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ.